ಕೊನೆಗೆ ಹಾಕೋ ವಿಡಿಯೋ ಫಸ್ಟ್ ಬಂದಿದೆ. ಫಸ್ಟ್ ವಿಡಿಯೋ ಲಾಸ್ಟ್ ಬರುತ್ತೆ. ಇದು ಒಂದು ಮುಖ್ಯವಾದ ಮಾಹಿತಿ ಇರುತ್ತೆ. ಪ್ಲೀಸ್ ಯಾರು ಸ್ಕಿಪ್ ಮಾಡೋದು ನೋಡಿ. ಇದ್ರ ಬಗ್ಗೆ ಮಾತಾಡಕತ್ತೀನಿ. ಮಾತಾಡುವಂಥ ಮಾತು 100ಕ್ಕೆ 100 ನಿಜ ನೋಡಿ. ಪ್ಲೀಸ್ ನಾ ಮಾತಾಡುವಂಥ ವಿಡಿಯೋ ಕೇಳಿಸ್ಕೊಂಡು ಇದ್ರ ಬಗ್ಗೆ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ. ನಾ ಏನು ದೊಡ್ಡ ವ್ಯಕ್ತಿ ಅಲ್ಲ ಇನ್ನೊಬ್ಬರ ಬಗ್ಗೆ ವಿಡಿಯೋ ಮಾಡೋಕ್ಕೆ. ಇದ್ದಿದ್ರಲ್ಲೇ ಹೆಲ್ಪ್ ಆಗಲಿ ಅಂತ ವಿಡಿಯೋ ಶೇರ್ ಮಾಡಿದ್ದೇನೆ. ಶ್ರಾವಣಿ ಮುಕ್ಕೊಂದ್ರಿ ಕುಮಾರ್ ನೋಡ್ತಿರ್ಬೇಕು. ಗಲ್ಲಕ್ಕೆ ಹೆಚ್ಚಿಗೊಂದು ಫೋನ್ ಹೆಂಗೆ ನೋಡ್ತಾ ನೋಡಿ. ಒಂದು ವಿಡಿಯೋ ಹಚ್ಚಿಟ್ಟಿನ್ರಿ, ಸೈಲೆಂಟ್ ಮಾಡಿ ಯಾಕೆ ವಿಡಿಯೋ ಮಾಡೋ ಸಲಾಗ ನೋಡ್ಕೊತ ಕುಂತಾನ್ರಿ. ನಾ ಬರ್ತಾ ಮುಕ್ಕೋನಲ್ಲ ಅಂತ್ರಿ. ಅವ ಟೈಮು 10-5 ನಿಮಿಷ ಕಮ್ಮಿ ಐತೆ. ಇತ್ತನ ಏನಿಲ್ಲ ನೋಡಿ. ಅವ್ರಿಗೆ ಊಟಕ್ಕೆ ಕೊಟ್ಟು ಒಂದು ಬಾಂಡೆ ತಿಕ್ಕಿಲ್ಲ ಶ್ರಾವಣಿ. ತಿಕ್ಕಿ ಹಸಿ ಅಕ್ಕನೆ ಮಲ್ಕೊಂಡಾಳ. ನಾ ಒಂದು ವಿಡಿಯೋ ನೋಡ್ತೀನಿ ರೀ. ಯಾಕಂದ್ರೆ ನನಗೆ ಯಾರ ಮನಸ್ಸಿಗೆ ಪ್ರೀಜ್ಞೆ ಮಾತ್ರ ಯಾವ್ದಾರು ಮಿಸ್ ಮಾಡಲ್ರಿ. ಯಾಕಂದ್ರೆ ನೋಡಿ ಸಪೋರ್ಟ್ ಮಾಡ್ತೀನಿ. ಯಾಕಂದ್ರೆ ಇವಾಗ ಬೆಳೀತಿರ್ತಲ್ಲ ಅವ್ರು ನೋಡೋಕೆ ತುಂಬ ಇಷ್ಟ ಆಗುತ್ತಾ. ಏನು ಎಷ್ಟೇ ದೊಡ್ಡ ಯೂಟ್ಯೂಬ್ ನೋಡೋಕ್ಕಿಂತ ನಾನು ಮಿಡಲ್ ಕ್ಲಾಸ್ ಫ್ಯಾಮ್ಲಿನೇ, ಅವರು ಮಿಡಲ್ ಕ್ಲಾಸ್ ಫ್ಯಾಮ್ಲಿನೇ. ಅವ್ರ ಕಷ್ಟ ಏನೋ ಗೊತ್ತಿಲ್ಲ. ಅವ್ರು ಇಷ್ಟ ನೋಡ್ರೆ ಒಂಥರ ನನಗೆ ಮರ ಅಂತ ಜೀವ. ಅವ್ರ ನೋಡ್ತಿರ್ತೀನಿ. ಅವರು ಎಲ್ಲ ಅದ್ರ ಬಗ್ಗೆನೇ ಹೇಳಿದ್ರಾಯ್ತು. ನೀವು ಕೂಡ ನಿಮ್ಮ ತಾಕು ಒಂದೇನ ಕೇಳೋದು. ಎಲ್ಲ ನಾನು ವಿಡಿಯೋ ನೋಡ್ತಿರಲ್ಲ, ಅವರೆಲ್ಲರೂ ಆ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ಎಷ್ಟು ನೆಟ್ ಹಾಳು ಮಾಡ್ತಿರ್ತೀರಿ, ಎಲ್ಲೆಲ್ಲೋ ಹಾಳು ಮಾಡ್ತಿರ್ತೀರಿ. ಒಂದು ಸ್ವಲ್ಪ ಮಿಡಲ್ ಕ್ಲಾಸ್ ಫ್ಯಾಮ್ಲಿ ಇದ್ದವ್ರಿಗೆ ಮತ್ತು ಒಂದು ಸ್ವಲ್ಪ ಕಷ್ಟದಾಗಿದ್ದವ್ರಿಗೆ ವಿಡಿಯೋ ಹಚ್ಚಿಟ್ರೆ ನೀವು ನೋಡ್ಲಿಕ್ಕೆ ಆ ವಿಡಿಯೋ ಹಚ್ಚಿಟ್ರೆ ಎಷ್ಟು ಹೆಲ್ಪ್ ಆಗುತ್ತೆ ಗೊತ್ತೇನ್ರಿ. ತುಂಬ ಹೆಲ್ಪ್ ಆಗುತ್ತೆ ನೋಡಿರಿ. ಆ ವಿಡಿಯೋ ನೋಡಿದೆ ಯಾಕೋ ಮಾಡಬೇಕು, ಅವ್ರ ಬಗ್ಗೆ ಹೇಳಬೇಕಂತ ಅನಿಸ್ತು, ಹೇಳಕತ್ತಿ ನೋಡಿ. ಪ್ರತಿಯೊಂದು ನೋಡ್ತಿರ್ತೀನಿ ನಾನು. ಅವ್ರಿಗೆ ಬೇಸರ ಆದಾಗ ಫೋನ್ ಹಚ್ಚಿ ಹೇಳ್ತೀನಿ, ಈ ಥರ ಮಾಡಿ ಆ ಥರ ಮಾಡಿ. ಯಾಕಂದ್ರೆ ತುಂಬ ಕಷ್ಟ ಐತ್ರಿ. ಈಗ ಒಂದು ಅವ್ರದ್ದು ಶಾರದಾ ಅಂತೇಳಿ ನಾನು ಎಲ್ಲರೂ ವಿಡಿಯೋ ನೋಡ್ತಿರ್ತೀನಿ. ಆದರೆ ಇವರಿಗೆ ಏಕೋ ನಾನು ಇವ್ರಿಗಂದ್ರೆ ಒಂಥರ ಮನಸ್ಸು ಮಿಡಿತೈತೆ ನೋಡಿ. ಯಾಕಂದ್ರೆ ಈಗ 2ನೇ ಪ್ರೆಗ್ನೆಂಟ್ ಅದ ರೀ. ಮೊನ್ನೆ ದವಾಖಾನಿಗೆ ಅಮೌಂಟ್ ಇಲ್ಲ ಅಂದರು ಫೋನ್ ಹಚ್ಚಿ 1000 ರೂಪಾಯಿದ್ದು ಫೋನ್ಪೇ ಮಾಡಿಬಿಡೋಣ ಅಂತ ಅನಿಸಿತ್ತು. ನನ್ನ ಆ ಕಡೆ ಗೊಂದಲಗಳದ ನೋಡ್ತಿಲ್ಲ. ನನ್ನ ಸಮಸ್ಯೆನೂ ಎಷ್ಟೈತೆ. ಆದ್ರೆ ಯಾರು ಸಮಸ್ಯೆ ಅಂದ್ರೆ ಕಳ್ಳು ಹಿಂಡಿ ಬರ್ತೈತೆ. ನನಗೆ ರೊಕ್ಕ ಕೊಟ್ಟು ಹೆಲ್ಪ್ ಮಾಡೋ ಕಾಲಿಕ್ಕೂ ನೀವೆಲ್ಲರೂ ಹೆಲ್ಪ್ ಮಾಡಿರಿ. ನೀವೆಲ್ಲರೂ ನಿಮಗೆ ಏನಾದರೂ ಹೆಲ್ಪ್ ಮಾಡುವಂಥ ಒಂದು ಮನಸ್ಸಿದ್ರೆ ಹೆಲ್ಪ್ ಮಾಡಿ. ಅವ್ರನ್ನ ನೋಡಿ ಮೊದಲು ಅವ್ರನ್ನೇ ನೋಡ್ಕೋರಿ, ಹೆಂಗೆ ವಿಡಿಯೋ ಮಾಡ್ತಾರೆ ಹೆಂಗಿಲ್ಲ ಅಂಥೇಳಿ. ಏನಪ್ಪ ಇವಳು ಇವ್ರ ಬಗ್ಗೆ ಹೇಳಕತ್ತಾರಂತ ಅನ್ಕೋಬೇಡಿ. ಅವರು ಒಂದು ತಾಯಿ ಇಲ್ಲ, ತಂದಿಲ್ಲ, ಯಾರೂ ಇಲ್ಲ ಸ್ನೇಹಿತರೆ. ಗಂಡು ಮನೆಯಲ್ಲಿ ಮಿಡಲ್ ಕ್ಲಾಸ್ ಫ್ಯಾಮ್ಲಿ ಬಡತನ ಅಂದ್ರೆ ಎಲ್ಲರಿಗೆ ಬಡತನ ಸಿರ್ತನ ಅನ್ನೋದು ಇರೋದಿಲ್ಲ. ಅವರೇ ಊಟಕ್ಕೆ ಕೊರತೆ ಇಲ್ಲ. ಈಗ ಒಂದು ಪಾಪು ಇದೆ, 2ನೇದು ಒಬ್ಬರು ತೋಟದ ದುಡಿಯೋಕ್ಕದಾರ ಅವರು ನೋಡಿ. ಅವರು ನಾವೇನಾದರೂ ಟೈಲರಿಂಗ್ ಮಾಡೋ, ಏನೋ ಬಟ್ಟೆ ವ್ಯಾಪಾರ ಮಾಡೋ, ಎಲ್ಲೋ ಏನೋ ಬದುಕೋತೀನಿ ನಾನು. ಯೂಟ್ಯೂಬ್ಲಿಂತಾನೆ ಹೆಲ್ಪ್ ಆಗುತ್ತೆ ನನಗೆ. ಅದಕ್ಕಂತಾನೆ ನೀವು ವಿಡಿಯೋ ನೋಡಿ ಸಪೋರ್ಟ್ ಮಾಡಿರಿ ಅಂತೀನಿ. ಎಲ್ಲರೂ ಕೂಡ 2000, 1500, 1000 ತನಕ ವಿಡಿಯೋ ಓಡ್ತಾವು. ಅದೇ ಥರ ಅದಕ್ಕೆ ಇಷ್ಟು ವಿಡಿಯೋ ಓಡಾಕತ್ತಲ್ಲ. ಅವರು ಅದ್ರಾಗ 1000ನ್ಯಾಗ 500 ಜನ ಅವ್ರು ನೋಡಿದ್ರೆ ಅಂದ್ರೆ ಅವ್ರಿಗೂ ಖುಷಿ ಆಗುತ್ತೆ. ವ್ಯೂಸ್ ಬರ್ತಾವೆ. ಒಂದಿಷ್ಟು ಲೈಕ್ ಕೊಡ್ರಿ, ಶೇರ್ ಮಾಡಿ. ಯಾಕಂದ್ರೆ ನೀವು ಮಾಡುವಂಥ ಒಂದು ಕೆಲಸದಿಂದ ಒಬ್ರಿಗೆ ಒಳ್ಳೇದಾಗುತ್ತಂದ್ರೆ ಅದಕ್ಕಿಂತ ಯಾವುದು ಪುಣ್ಯ ಸಿಗಲ್ಲ ನೋಡಿ. ಒಳ್ಳೇದು ಮಾಡ್ಬೇಕ್ರಿ. ನನಗೆ ಸುಳ್ಳೆ ಅನ್ಬಾರ್ದು, ಕಣ್ಣ ನೀರು ಬರ್ತಾವೆ ಅವ್ರ ಬಗ್ಗೆ ಹೇಳಕತ್ರ. ಮೊನ್ನೆ ದವಾಖಾನಿಗೆ ಹೋಗ್ಬೇಕು, ಅಮೌಂಟ್ ಇಲ್ಲ ಅಂತಂದರು. ಏನು ಮಾಡ್ಬೇಕಪ್ಪ, 1000 ರೂಪಾಯಿ ಹಾಕಿದ್ರು ಆಗಲ್ಲ ಸ್ನೇಹಿತರೆ. ನನ್ನ ಕಡೆ 1000 ರೂಪಾಯಿದ್ದು ಹಾಕ್ಬೇಕಂತ ಮನಸ್ಸು ಒಳಗೆ ಹಾಕ್ಬೇಕಂತೈತೆ. ಈ ಕಡೆ ಎಲ್ಲ ಈ ಸದ್ಯ ಶ್ರಾವಣಿದು ಸ್ಕೂಲ್ ಫೀಸು ಎಲ್ಲ ನೋಡ್ಕೊಂಡ್ರೆ ಇದು ವಜ್ಜೆ ಅನಿಸುತ್ತೆ. ಮತ್ತು ಅದೇ 1000 ರೂಪಾಯಿ ಹಾಕಿದ್ರೆ ಬರಾಗ ಮಂಡ್ಯ ಚೀಲ ಸಂತಿ ಇದ್ದಿದ್ದಿಲ್ಲ. ಈ ಊರಿಗೆ ಬಂದು ನಾನು ಸಂತಿ ಬೇಕಲ್ಲ, ಅಲ್ಲೇ ಬೇಜಾರಾಯ್ತು. ಕಳ್ಳು ಕಿತ್ತಿ ಬಂದಂಗಾಯ್ತು. ಏನೋ ಅಂತಾರಲ್ಲ, ಕೈಲೇ ಆಗಲ್ಲ ಕೆಲಸಕ್ಕೆ ಏನು ಮಾಡ್ಬೇಕು. ಅದಕ್ಕೆ ನೀವು ಕೂಡ ಯಾರು ಏನು ಮಾಡಬೇಡಿ, ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ಅವ್ರ ವಿಡಿಯೋ ಲಿಂಕ್ ಹಾಕಿರ್ತೀನಿ, ಅವ್ರ ಫೋಟೋ ಹಾಕಿರ್ತೀನಿ, ಅವ್ರ ವಿಡಿಯೋದು ಇದು ಹಾಕಿರ್ತೀನಿ, ಸ್ಕ್ರೀನ್ಶಾಟ್ ಹಾಕಿರ್ತೀನಿ. ಮಗ್ಲ ನೋಡಿ ಸಪೋರ್ಟ್ ಮಾಡಿ. ಏನೋ ಒಂದು 5 ನಿಮಿಷ ಎಲ್ಲೋ ಅಲ್ಲಿ ಅದು ಇದು ನೋಡಿ ನೆಟ್ಟು ವೇಸ್ಟ್ ಮಾಡ್ತಿರ್ತೀರಿ. ನಿಮ್ಮದು ಏನು ವೇಸ್ಟ್ ಆಗೋದು, ನೆಟ್ ಒಂದು ವೇಸ್ಟ್ ಆಗುತ್ತೆ. ಒಂದು ಲೈಕ್ ಕೊಡಿ, ಶೇರ್ ಮಾಡಿ ಅವ್ರ ವಿಡಿಯೋಕ್ಕೂ. ನಾನು ವ್ಯೂಸ್ ಕಮ್ಮಿ ಆದರೂ ಪರವಾಗಿಲ್ಲ, ಅವ್ರದ್ದು ಓಡಲಿ. ಅವ್ರದ್ದು ಏನೋ ಒಂದು ಯೂಟ್ಯೂಬ್ನಿಂದ ಅರ್ನಿಂಗ್ಸ್ ಬಂತಂದ್ರೆ ಅವ್ರಿಗೆ ಅವ್ರದ್ದಾದಂಥ ಖರ್ಚಿದೆ. ಅವ್ರು ನೋಡಿ ಪಾಪ ಒಬ್ಬರು ಎಲ್ಲ ದುಡಿಯಾಕಿದ್ದು ಸೆಡ್ನ್ಯಾಗಿದ್ದು ಅದೇ ಎಷ್ಟು ಅಚ್ಚುಕಟ್ಟಾಗಿರ್ತಾರೆ. ಆದ್ರೆ ಅವ್ರಿಗೆ ಮಾಡ್ಕೊಂಡು ವಯಸ್ಸವ್ರು ಕೊಡ್ತಾರೆ. ಅದೇ ಹೇಳೀನಿ, ಮಾತಾಡ್ಕೋತ ವಿಡಿಯೋ ಮಾಡಿರಿ, ವಯಸ್ಸವ್ರು ಕೊಡಬೇಡ್ರಿ ಅಂತ ಹೇಳೀನಿ. ಹೆಂಗೆ ಅಲ್ಲೇ ರೀ, ಒಮ್ಮೆಲೆಗೆ ಯಾವುದು ತಿದ್ದುಕೊಳಕ್ಕಾಗಲ್ಲ. ಮನುಷ್ಯ ಅಂದ್ಮ್ಯಾಗ ತಿದ್ದುಕೊಳ್ಳೇಬೇಕಾಗತ್ತೆ. ಅವ್ರ ಪರ್ಮಿಷನು ತೊಗೊಂಡಿಲ್ಲ. ಇವತ್ತು ಅವ್ರು ಹಾಸ್ಪಿಟ್ಲಿಗೆ ಹೋಗಿ ಬಂದರು ಅಂತ ಬಂತು ವಿಡಿಯೋ. ನಾನು ಇವಾಗ ನೋಡಿದೆ.
ಅದಕ್ಕೆ ಏನು ಅನಿಸ್ತಂದ್ರೆ ಅವ್ರ ಬಗ್ಗೆನೂ ಒಂದಿಟ್ಟು ಹೇಳಿದ್ರಪ್ಪ, ನನಗೂ ವ್ಯೂಸ್ ಬರ್ತಾರೆ. ಅದರಲ್ಲಿ 2,000 1,000 ವ್ಯೂಸ್ನಾಗ 100-200 ಮಂದಿ ನೋಡಿದ್ರು ಅವ್ರಿಗೆ ಹೆಲ್ಪ್ ಆಗುತ್ತಲ್ಲ. ನಾನು ದುಡ್ಡು ಕೊಟ್ಟು ಹೆಲ್ಪ್ ಮಾಡೋಕ್ಕಾಗಲ್ಲ. ಟ್ಯಾಬ್ಲೆಟ್ ತರಲಿಲ್ಲ ಅಂತಂದ್ರು, ಯಾಕೆ ತರಬೇಕಾಗಿತ್ತು ಪಾಪು ಎಲ್ಲ ಹಾರ್ಟ್ ಬೀಟ್ ಚೆನ್ನಾಗೈತೆ ಅಂತ ಅದೊಂದು ಖುಷಿ ಆಯ್ತು ನನಗೆ. ಮತ್ತು ಟ್ಯಾಬ್ಲೆಟ್ ತೊಗೋಬೇಕ್ರಿ ಆ್ಯಕ್ಚುಲಿ ಅಂದ್ರೆ ನಿಮಗೆ ಗೊತ್ತಿರ್ತೈತಿ. ಇನ್ನು 5 ತಿಂಗಳ ಮ್ಯಾಗ ಟ್ಯಾಬ್ಲೆಟ್ ನುಂಗಬಾರ್ದು. ಅವ್ರು ಬ್ಯಾಡ್ ಅಂದ್ರೆ ಅಂತೆಲ್ಲ ಆರೋಗ್ಯವಾಗೈತಿ ಬ್ಯಾಡ್ ಅಂದ್ರಂತ. ಏನೇ ಇಲ್ಲರಿ, ಮತ್ತು 2 ಪಾಪು ಆತಾವು ಮನ್ಯಾಗ ಬರ್ತನ ಪರಿಸ್ಥಿತಿ ವಿಡಿಯೋ ನೋಡಿ ಅವ್ರಿಗೆ ಒಂದು ಪೇಮೆಂಟ್ ನನ್ನಂಗೆ ಪೇಮೆಂಟ್ ಬರಾಕತ್ತಂತ ತುಂಬ ಖುಷಿ ಆಗುತ್ತೆ. ಪಾಪ ಹ್ಯಾಂಡಿಕ್ಯಾಪ್ ರೀ, ಅವ್ರ ಕೈ ಏನೂ ಇಲ್ಲ ಅಂದು ಎಲ್ಲ ಓಡಿಸ್ಬೇಕ್ರಿ, ಬೆಳೆಸ್ಬೇಕು ಒಬ್ಬರನ್ನ ಯೂಟ್ಯೂಬರ್ನ. ಈಗ ಹೊಟ್ಟೆ ಹಸ್ತೋರಿಗೆ ಅನ್ನ ಹಾಕ್ರಿ, ಹೊಟ್ಟೆ ತುಂಬ ಉಂಡು ಅವ್ರಿಗೆ ಪುಣ್ಯ ಬರಲಪ್ಪ ಅಂತಾರೆ. ಈಗ ಹೊಟ್ಟೆ ತುಂಬಿದವ್ರಿಗೆ ಅನ್ನ ಹಾಕ್ರಿ, ಏಟು ಅನ್ನ ಹಾಕಿದ್ರು ಅವ್ರಿಗೆ ಏನಂತಾರೆ, ಅವ್ರಿಗೆ ಕೇರೇ ಮಾಡಲ್ರಿ ನಮ್ಮನ್ನ. ಹೊಳ್ಬಿಡಕ್ಕೆ ಮಾಡಿದ್ದಾರೆ ಹೋಗಿದ್ದಾರೆ. ಅದೇ ನೀವು ಹೊಟ್ಟೆ ಹಸ್ತೋರಿಗೆ ಅನ್ನ ಹಾಕ್ರಿ, ಯಪ್ಪ ಹೊಟ್ಟೆ ತುಂಬ ಅನ್ನ ಕೊಟ್ಟೆಪ್ಪ ಪುಣ್ಯ ಬರಲಿ, ಒಂದು ಕಮೆಂಟ್ ಹಾಕ್ರಿ. ಅವ್ರಿಗೆ ವಿಡಿಯೋ ನೋಡಿ ತುಂಬ ಖುಷಿ ಪಡ್ತಾರೆ. ಅವರು ಕೂಡ ಇನ್ನೂ ಹೆಚ್ಚಿಗೆ ವಿಡಿಯೋ ಮಾಡಿ ಪ್ರೆಗ್ನೆಂಟ್ ವಿಡಿಯೋ, ಯಾಕೆ ಪ್ರೆಗ್ನೆಂಟ್ ವಿಡಿಯೋ ಹಾಕ್ಯಾರ. ಪ್ರೆಗ್ನೆಂಟ್ ಅದಲ್ಲ ವಿಡಿಯೋ ಮಾಡೋಕ್ಕೆ ಬಲ್ಲ. ನೀವೆಲ್ಲರೂ ಸಪೋರ್ಟ್ ಮಾಡಿ, ಅವ್ರಿಗೆ ಧೈರ್ಯ ಹೇಳಿ. ಈಗ ಅವ್ರು ಚಿಕ್ಕಮ್ಮರೇ ಬನ್ನಿತನ ಮಾಡೋದು ನೋಡಿ ಲಾಗ್ಗಳು ಚಂದ ಬರ್ತಾವೆ. ಅವರು ಕೂಡ ಅವ್ರ ಲಾಗ್ ಅಂತ ತುಂಬ ಇಷ್ಟ ಆಗುತ್ತೆ ರೀ, ಸುಳ್ಳೆ ಯಾಕೆ ಹೇಳ್ಬೇಕು. ಸಿಂಪಲಾಗಿ ಅವ್ರು ನಮ್ಮಂಗೆ ಸಿಂಪಲ್, ಏನು ಓವರ ಆ್ಯಕ್ಟಿಂಗ್ ಇಲ್ಲ ಏನಿಲ್ಲ. ಅವ್ರದ್ದು ಏನಿರ್ತಾವೆ ಅವ್ರು ಹಂಚ್ಕೋತಾರೆ. ಅದಕ್ಕೆ ಅವ್ರ ಬಗ್ಗೆ ಹೇಳ್ಬೇಕು ಅನ್ನಿಸ್ತು. ನಿಮಗೆಲ್ಲ ಇದ್ರ ಬಗ್ಗೆ ಏನು ಅನ್ನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ. ನಾನು ಏನು ದೊಡ್ಡ ಯಾವ ದುಡ್ಡಿಗೋಸ್ಕರ ಯಾವುದಕ್ಕೋಸ್ಕರ ನಾನೇನು ಅವರು ವೈರಲ್ ಮಾಡೋಕತ್ತಿಲ್ಲ. ಏನೋ ನಮ್ಮ ಕಡೆ ಅಂತ ಒಂದು ಹೆಲ್ಪ್ ಆಗುತ್ತೆ ಅಂತ ನನ್ನ ವಿಡಿಯೋದಾಗ ಹೇಳ್ಕೊಳಕತ್ತೀನಿ. ನೀವು ನೋಡ್ತೀರಿ, ನನ್ನ ವ್ಯೂವರ್ಸ್ಗಳು ಒಂದಿಷ್ಟು ಮಂದಿ ನೋಡಾಕತ್ತಾರೆ. ಯಾವಾಗೊಮ್ಮೆ ಈ ಫೋನ್ಯಾಗ ಶೇರ್ ಮಾಡಿದ್ದೆ ನೋಡ್ತಿರ್ತಾರೆ, ಕಮೆಂಟ್ ಹಾಕ್ತಿರ್ತಾರೆ ನನ್ನ ವ್ಯೂವರ್ಸ್ಗಳು. ತುಂಬ ಖುಷಿಯಾಗುತ್ತೆ. ಆದ್ರೆ ಒಂದು ಅವ್ರಿಗೆ ಇಂಟ್ರೆಸ್ಟ್ ಇದ್ರೆ ಎಲ್ಲರೂ ನೋಡ್ತಾರೆ. ನಾವು ಒತ್ತಾಯವಾಗಿ ಯಾವುದು ಮಾಡಬಾರ್ದು. ಅದಕ್ಕೆ ನಿಮಗೆ ಹೋಗಿ ಒಂದು ಅವ್ರ ಚಾನಲ್ಗೊಮ್ಮೆ ವಿಸಿಟ್ ಮಾಡಿ ನೋಡಿರಿ, ಎಲ್ಲ ವಿಡಿಯೋಗ ಚೆಕ್ ಮಾಡಿ ಸರ್ಚ್ ಮಾಡಿ ನೋಡಿರಿ, ಹೆಂಗೆ ಐತೆ ಅವರು ವಾತಾವರಣ ನೋಡ್ಕೊಂಡು ಸಪೋರ್ಟ್ ಮಾಡ್ರಿ ಅಂತ ದಯವಿಟ್ಟು ಎಲ್ಲರ ತಾಕೋ ಕೇಳ್ಕೊತ ನೋಡಿ. ಒಂದು ಅವ್ರ ವಿಡಿಯೋಗ ಪ್ರತಿದಿನ ನೋಡ್ತಿರ್ತೀನಿ. ತುಂಬ ಬೇಜಾರಾಗುತ್ತೆ, ಆದರೆ ಏನೂ ಮಾಡೋಕ್ಕಾಗಲ್ಲಲ್ರಿ. ನಮ್ಮದು ಪರಿಸ್ಥಿತಿ ವಜ್ಜನೆ ಐತೆ, ಅವ್ರದ್ದು ಪರಿಸ್ಥಿತಿ ವಜ್ಜನೆ ಐತೆ, ಏನು ಮಾಡೋಕ್ಕಾಗಲ್ಲ. ಅಷ್ಟೇ ನೋಡಿ, ದೇವರು ಒಂದು ಜೀವನ ಕೊಟ್ಟು ಬಿಡ್ತಾನೆ. ಹೆಂಗೆ ಕೊಟ್ಟು ಬಿಡ್ತಾನೆ ನೋಡಿ, ಯಾವ ರೀತಿ ಕೊಡ್ತಾನೋ, ಹೆಂಗೆ ಬದುಕಬೇಕೋ ಏನೂ ಗೊತ್ತಾಗಲ್ಲ ನಮಗೆ. ಇನ್ನೂ ತವ್ರ ಮನಿದು ಬೆಂಬಲ ಐತ್ರಿ, ಅಕ್ಕ ಬೆಂಬಲ, ಅಣ್ಣ ಬೆಂಬಲ, ಅವ್ವ ಬೆಂಬಲ ಐತಿ. ಅವರಿಗೂ ತವ್ರ ಮನೆ ಬೆಂಬಲ ಅನ್ನಕ್ಕೆ ರೀ. ಅದೇ ಚಿಕ್ಕಮ್ಮರ ಮತ್ತು ಅವ್ರ ಅಣ್ಣಾರ ಅದಾರ. ಈಗ ಅವ್ರು ಹೆಂಗಂದ್ರೆ ಉಗುಳಕ್ಕೂ ಬಲ್ಲ, ಬಾಯಿ ಹಾಕೊಳಕ್ಕೂ ಬಲ್ಲ ಹಂಗಾಗೈತ್ರಿ. ನಾ ಏನಾದರೂ ತಪ್ಪು ಮಾತಾಡಿದ್ರೆ ಪ್ಲೀಸ್ ಕ್ಷಮೆ ಇರಲಿ. ಒಟ್ಟು ಏನೇ ಬೇಡ್ರಿ, ನಾನು ಬೈರಿ ಹೊಡೀರಿ ಅನ್ರಿ, ಶಾರದಾ ಸಿಸ್ಟರಿಗೆ ಸಪೋರ್ಟ್ ಮಾಡಿ. ಇಷ್ಟೇ ನೋಡಿ ನಾನು ಕೇಳ್ಕೊಳೋದು. ನಾನು ಮನಸ್ಪೂರ ಕೇಳ್ತು, ಮತ್ತೆ ಯಾವುದು ಅವ್ರೇನು ನಮಗೇನು ನೀವು ವಿಡಿಯೋ ಮಾಡ್ರಿ ಅಂತೂ ಇಲ್ಲ ಬಿಡು ಅಂತ ಹೇಳ್ರಿ. ನಾನು ಮನಸ್ಸಿಗೆ ಬಂದಿದ್ದು ನಾ ವಿಡಿಯೋ ಮಾಡೀನಿ. ಹಾಂ ನಡಿ ಬರೀ ಈ ವಿಡಿಯೋಲಿ ಎಂಡ್ ಮಾಡ್ತೀನಿ. ಆ ವಿಡಿಯೋ ಸಿಗ್ತೀನಿ. ಟೈಮನ್ನು ಭಾಳ ಆಯಿತು. ಬಾಯ್, ಗುಡ್ ನೈಟ್. ಯಾಕಂದ್ರೆ ನೀವು ನೋಡಿ ಸಪೋರ್ಟ್ ಮಾಡಿ. ಯಾಕಂದ್ರೆ ನಿಮ್ಮ ಜನಬಲ ಇರ್ಬೇಕ್ರಿ. ಜನಬಲ ದೇವ್ರ ಬಲ ಇದ್ರೆ ಒಂದೇ. ದೇವ್ರ ಬಲ ಹೆಂಗಿರುತ್ತೆ, ಜನಬಲ ಇದ್ರೂ ಅಷ್ಟೇ ನೋಡಿ. ನನಗೆ ತುಂಬ ಖುಷಿ ಆಗುತ್ತೆ. ನನ್ನ ವಿಡಿಯೋ ಚೆನ್ನಾಗಿ ರನ್ ಆಗತ್ತವ, ಅದೇ ಒಂದು ಖುಷಿ ನೋಡಿ ನಂಗೆ. ಆಲ್ಮೋಸ್ಟ್ ಮುಂದಿನ ತಿಂಗಳು $1 ಕಂಪ್ಲೀಟ್ ಆಗ್ತಿರ್ಬೇಕು. ಈ ತಿಂಗಳಿನ ಆಗಲ್ಲ. ಈ ತಿಂಗಳು ಕಂಪ್ಲೀಟ್ ಆಯ್ತಾ ಮುಂದಿನ ತಿಂಗಳು ಪೇಮೆಂಟ್ ಬರ್ತೈತೆ ರೀ. ಮುಂದಿನ ತಿಂಗಳು ಕಂಪ್ಲೀಟ್ ಆಯ್ತಾ ಮುಂದಿನ ತಿಂಗಳು ಬರುತ್ತೆ. ಅವ್ರಿಗೆ ನಾನು ಇದು ತೊಗೊಂಡೆ 3ನೇ ಪೇಮೆಂಟ್ ಆಗುತ್ತೆ. ಭಾಳ ಅಂದ್ರೆ ಇದು ಮೇ, ಜೂನ್, ಜುಲೈದಾಗ ಪೇಮೆಂಟ್ ಆಗುತ್ತೆ ನೋಡಿ. ಜುಲೈ 26ಕ್ಕೆ ಕಟ್ಟಿಟ್ಟಿರ್ಬತ್ತೀರಿ ನಾನು ಪೇಮೆಂಟ್. ಜೂನ್ಗೆ ಕಂಪ್ಲೀಟ್ ಆಗುತ್ತೆ ರೀ. ಜೂನ್ ತಿಂಗ್ಳಕ್ಕೆ $100 ಕಂಪ್ಲೀಟ್ ಆಗುತ್ತೆ. ಜುಲೈ ಪೇಮೆಂಟ್ ಆಗುತ್ತೆ. ಆ 3ನೇ ಪೇಮೆಂಟ್ನ ತೊಗೊಂಡು ಅದರಲ್ಲಿಂತಾನೆ ಹೆಲ್ಪ್ ಆಗೈತೆ ರೀ. ಸುಳ್ಳು ಹೆಲ್ಪ್ ಆಗಿ ಅದು ಯೂಟ್ಯೂಬ್ ಎಷ್ಟೋ ಮಂದಿ ಬಿಡು ಮಾಡೋ ಅಂತ ಅನ್ನೋಕ್ಕಿಂತ ಅದು ನಮಗೆ ಅದರಲ್ಲಿಂತ ಒಂದು ತುತ್ತು ಅನ್ನ ತಿಂತೀವಿ ಎಂದು ಮರಿಬಾರ್ದ್ರಿ. ಒಂದು ತುತ್ತು ಅನ್ನ ಹಾಕಿದ್ದು ಯಾವತ್ತೂ ನಾವು ಮರೆಯೋಕೆ ಹೋಗ್ಬಾರ್ದು. ಅದಕ್ಕೆ ಅದರಲ್ಲಿಂತ ನಾನು ಮಾಡ್ತೀನಿ ರೀ. ಯೂಟ್ಯೂಬ್ ಬಿಡೋಕ್ಕೆ ಸಾಧ್ಯ ಇಲ್ಲ. ನೀವು ಅಂತಿರ್ತೀರಿ, ಅಕ್ಕ ನೀವು ಒಟ್ಟು ಯಾವುದೇ ಕಾರಣಕ್ಕೂ ಯೂಟ್ಯೂಬ್ ಬಿಡಬೇಡಿ, ಯೂಟ್ಯೂಬ್ ಮಾಡಿರಿ ಅಂತ ನೀವೆಲ್ಲರೂ ಹೇಳ್ತಿರ್ತೀರಿ. ಅದೇ ಖುಷಿ ಆಗುತ್ತೆ ನನಗೆ. ನನಗೂ ಯಾವ ಥರ ಪೇಮೆಂಟ್ ತೊಗೊತೀನಿ 5-6 ತಿಂಗಳಿಗೆ 7-8 1 ವರ್ಷಕ್ಕಾರ ಬರಲಿ ಬಂದ್ರೆ ಅವ್ರಿಗೆ ಎದಕ್ಕಾರ ಸಣ್ಣ ಪುಟ್ಟ ಎದಕ್ಕಾರ ಖರ್ಚಿಗೆ ಹೆಲ್ಪ್ ಆಗುತ್ತಲ್ಲ, ಅದೇ ಖುಷಿ ಆಗುತ್ತೆ. ಈ ಸಲ ನಂದು ಶ್ರಾವಣಿದು ಹೆಂಗೋ ಇನ್ನೊಂದು ಸಲಕ್ಕ ಇನ್ನು ಮೇ, ಜೂನ್, ಜುಲೈ ಅಲ್ಲಿ ಪೇಮೆಂಟ್ ಆಯ್ತಂದ್ರೆ ಯಾವಾರ ಹೊಸಾಡಕ್ಕೆ ಬರ್ತಲ್ರಿ. ಈ ಸದ್ದ ಬಟ್ಟೆ ಮಾಲ್ ಹಾಕಲ್ರಿ. ನಾನು ಮೊನ್ನೆ ಅಡ್ಮಿಷನ್ ಮಾಡಬೇಕು ಇಬ್ಬರದು ಹೋಗಿ
ಹೆಂಗಾದರೂ ಅಣ್ಣ ಒಬ್ರದ್ದು ಪೇಮೆಂಟು ತೊಗೊಂಡ್ರೆ ಅದು ಖುಷಿ ಐತೆ ನನಗೆ. ಇನ್ನೊಂದಿಷ್ಟು ಮ್ಯಾಗ ಚಾರು ಚೂರು ಇರ್ತವೆ ಬಟ್ಟೆ ಬುಕ್ಕ ಬ್ಯಾಗ್ಗಳು ಎಲ್ಲ ತೊಗೋಬೇಕು. ಹೆಂಗೆ ದೇವ್ರು ಮಾಡ್ತಾನೆ ದೇವ್ರ ಕಡೆ ಬಿಟ್ಟು ಹಾಕೋದು ನೋಡಿರಿ, ನಾವು ವಿಚಾರ ಮಾಡಬಾರ್ದತಿ. ಶಾರದಾ VS ಕನ್ನಡ ವ್ಲಾಗ್ಸ್ ಅಂತ ಐತಿ ಅವ್ರ ಚಾನಲ್ ಹೆಸರು. ನೋಡಿರಿ, ಸಪೋರ್ಟ್ ಮಾಡಿರಿ ಅಂತ ನಾ ಕೇಳ್ಕೊತೀನಿ. ಯಾಕಂದ್ರೆ ನೋಡಿರಿ, ನಾ ಏನು ಹೇಳೋದು ಒಂದು ಅರ್ಥ ಅಂದ್ರೆ, ಹೊಟ್ಟೆ ತುಂಬಿದವ್ರಿಗೆ ಊಟ ಮಾಡ್ಸಕ್ಕೆ ಹೋಗ್ಬೇಡ್ರಿ, ಹಸ್ತವ್ರಿಗೆ ಊಟ ಮಾಡಿಸಿ ಏನೋ ಬೆಳೆಸ್ರಿ ಉಳಿಸ್ರಿ. ಏನೋ ಒಂದು ಮಿಡಲ್ ಕ್ಲಾಸ್ ಫ್ಯಾಮ್ಲಿ ಒಳಗೆ ಒಂದು ಹೆಣ್ಮಗಳು ಏನೋ ಮಾಡ್ಬೇಕಂದ್ರೆ ಅವ್ರದ್ದು ದುಃಖ ಏನು ಅನ್ನೋದು ನನ್ನ ಕಣ್ಣಿಗೆ ಕಾಣುತ್ತೆ. ಆದರೆ ಅವ್ರು ಹೇಳ್ಕೊಳಲ್ಲ. ನೀವು ನೋಡಿರ್ಬೇಕಾದ್ರೆ ಗೊತ್ತಾಗುತ್ತೆ. ಇವಾಗೆಲ್ಲ ಈಗ ಪ್ರೆಗ್ನೆಂಟ್ ಟೈಮಲ್ಲಿ ತಾಯಿ ಅನ್ನೋದೊಂದು ಇರ್ಬೇಕು ರೀ. ಏನೋ ಇರಲಿ, ಕಷ್ಟ ಇರಲಿ ಸುಖ ಇರಲಿ, ಪ್ರೆಗ್ನೆಂಟ್ ಟೈಮ್ದಲ್ಲಿ ಏನೋ ನಮ್ಗೆ ಆಗುವಂಥ ಮೂಮೆಂಟುಗಳು ತಾಯಿಗೂಡ ಹಂಚ್ಕೋತೀವಿ. ಅದೇ ಕಷ್ಟ ಆಗುತ್ತೆ ನೋಡಿ. ಯಾಕಂದ್ರೆ ನಾವು ಅವೆಲ್ಲ ಅನುಭವಿಸೇ ಬಂದೀವಿ. ಅವ್ರಿಗೆ ಆ ತಾಯಿನೂ ಇಲ್ಲ, ಹೆಂಗೆ ಇಲ್ಲರಿ, ಹಡದ ತಾಯಿಗಿಂತ ಯಾವುದೂ ಕಳ್ಳ ಆಗಲ್ಲ. ಆದರೆ ನಾನು ಶ್ರಾವಣಿ ಪ್ರೆಗ್ನೆಂಟಿ ಎಂಜಾಯ್ ಮಾಡಿದೆ, ಶ್ರಾವಣನ ಎಂಜಾಯ್ ಮಾಡೋಕ್ಕಾಗಲಿಲ್ಲ. ಅದಕ್ಕೆ ಅವ್ರಿಗೆ ಈ ಪ್ರೆಗ್ನೆಂಟ್ ಟೈಮಲ್ಲಿ ನಾವು ಖುಷಿ ಕೊಡ್ಬೇಕ್ರಿ. ಅದಕ್ಕೆ ನಾವು ಖುಷಿ ಕೊಡ್ಬೇಕಂದ್ರೆ ನಾವೆಲ್ಲರೂ ಖುಷಿ ಕೊಡ್ಬೇಕು. ಯಾಕಂದ್ರೆ ನೀವೆಲ್ಲರೂ ನೋಡಿ ಸಪೋರ್ಟ್ ಮಾಡಿದ್ರಂದ್ರೆ ಅವ್ರಿಗೂ ಕೂಡ ಸ್ವಲ್ಪ ಧೈರ್ಯ ಬರುತ್ತೆ. ಏನೋ ಬಿಡಪ್ಪ, ನಂಗೆ ಯೂಟ್ಯೂಬ್ನಾಗಾರ ವ್ಯೂಸ್ ಬರಾಕತ್ತಾವು, ಅದರ್ಲಿಂತ ಮುಂದೆ ಏನೋ ಮೋಟಿವೇಶನ್ ಆನ್ ಆಗೈತಿ, ಗೂಗಲ್ ಪಿನ್ನು ಬಂದೈತೆ ರೀ. ಅದಕ್ಕೆಲ್ಲ ನಾನು ಹೆಲ್ಪ್ ಮಾಡಿನ ಅಂತ ಹೇಳಲ್ಲ, ನನಗೆ ಎಷ್ಟು ಗೊತ್ತಿರುತ್ತೋ ಅದನ್ನು ಹೇಳ್ಕೊಟ್ಟು ನಾನು. ಅವ್ರಿಗೆ ಒಟ್ಟು ಒಳ್ಳೇದಾಗಬೇಕು ನೋಡಿ, ಅದೇ ಒಂದು ಖುಷಿ ನನಗೆ. ಅವ್ರು ನಗುತ್ತಾ ಚೆಂದಾಗಿದ್ರೆ ನಾನು ಅವ್ರು ಖುಷಿಯಾಗಿದ್ರೆ ಅವ್ರಿಗಿಂತ ಡಬಲ್ ಖುಷಿ ಪಡ್ತೀನಿ ರೀ ನಾನು. ನಿಜ, ಇದು 100ಕ್ಕೆ 100 ಸತ್ಯ. ಮತ್ತು ಅವ್ರು ಖುಷಿಯಾಗಿದ್ರೆ ನಾನು ಅವರು ಪ್ರೆಗ್ನೆಂಟ್ ಟೈಮಲ್ಲಿ ಹೆಂಗಂದ್ರೆ ಮೂಮೆಂಟ್ಗಳು ಒಂದೊಂದು ಟೈಮಿಗೆ ಒಂದೊಂದು ಮೂಮೆಂಟ್ ಒಂದೊಂದು ಥರ ಇರ್ತಿರ್ತಲ್ಲ. ಯಾವುದೇ ಹೆಣ್ಮಕ್ಳಿಗಾಗಲಿ ಅದು ಆ ಪ್ರೆಗ್ನೆಂಟಿಂದ ಆ ಥರ ಬರುತ್ತೆ. ಅವು ಎಲ್ಲ ಹಂಚ್ಕೋಬೇಕಂದು ಯಾರು ಕೂಡ ಹಂಚ್ಕೋಬೇಕ್ರಿ. ಅಡವ್ಯಾಗಿರ್ತಾರೆ, ಯಾರು ಕೂಡ ಅಕ್ಕಪಕ್ಕ ಹಂಚ್ಕೋಬೇಕಾ, ಇಲ್ಲ ಚಿಕ್ಕಮ್ಮ ಹೆಂಗೆ ಹಡದ ತಾಯಿ ಹಂಗೆ ಯಾರೂ ಆಗಲ್ರಿ. ಇದು ನಿಜ ಸುಳ್ಳು ಹೇಳ್ರಿ. ಈಗ ಹಡದ ತಾಯಿ ಅದೇ ನಿಮ್ಮ ಕೂಡ ಹಂಚ್ಕೋತಾರ ಅವರು. ನೀವು ಸಪೋರ್ಟ್ ಮಾಡಾಕತ್ತೀರಂದ್ರೆ ಎಲ್ಲರಿಗೂ ಒಂದು ತಾಯಿ ಪ್ರೀತಿ ಅವರಿಗೆ ಶಾರದಾ ಸಿಸ್ಟರಿಗೆ ತೋರಿಸ್ರಂತ ಈ ವಿಡಿಯೋ ಮೂಲಕ ಕೇಳ್ಕೊಳಕತ್ತಿ ನೋಡಿ. ಪ್ಲೀಸ್ ಎಷ್ಟು ಕೇಳ್ಕೊತಾವಡಿ ಅಕ್ಕ ಅಂತ ಅನ್ಬೇಡ್ರಿ. ಇದು ಮನಸ್ಸೂರಕ್ಕ ಕಷ್ಟ ಆಗಿದ್ರು ನನಗೆ ಅವ್ರು ನೋಡಿ. ಈಗ ನೋಡ್ರಿ, ಅರ್ಥ ಆಗುತ್ತೆ ನಿಮಗೆ. ತಾಯಿ ಇಲ್ಲಾರ್ದ ಹೆಣ್ಮಕ್ಳದೆಲ್ಲ ಪರಿಸ್ಥಿತಿ ಹೆಂಗಿರುತ್ತೆ ನನಗೆ ಗೊತ್ತಾಗುತ್ತೆ. ತಂದೆ ಕಳ್ಕೊಂಡೀವಿ, ತಂದೆದು ಗೊತ್ತಾಗುತ್ತೆ. ತಾಯಿ ಇದಾಳ ಗೊತ್ತಾಗಲ್ಲ ನಮ್ಗೆ. ತಾಯಿ ಇದ್ದಂಗೆ ಯಾವುದೂ ಆಗಲ್ರಿ. ಏನೂ ಕೊಡೋದು ಬೇಡ, ಇಡೋದು ಬೇಡ. ಆಕಿ ಬೋಧಗನೆ ಬಾರವ ಹೋಗವ. ಏನೆಲ್ಲ ಫ್ಯಾಮ್ಲಿ ಎಲ್ಲರೂ ಹೆಂಗಿದ್ದೀರಿ, ಎಲ್ಲರೂ ಆರಾಮದಿರಿ ಅಂತ ನಾನು ಕೂಡ ಆರಾಮದೀನಿ. ನಾನು ನಿಮ್ಮ ಮನೆ ಮಗಳು ಸಾವಿತ್ರಿ. ಬೆಳಗ್ಗೆ 7:30 ಆಗೈತೆ ನೋಡಿ. ಲಾಕ್ ಚಾಲು ಮಾಡಿ ಬಿಸಿಲು ನೋಡ್ತಿರ್ಬೇಕು, ಯಾವ ನಮ್ನಿ ಉರಿಯಾಕತ್ತೈತೆ ಬಿಸಿಲು ಅಂಥೇಳಿ. ಬರೀ ಹಂಗೆ ಕಸ ಗುಡ್ಸೀನಿ, ರಂಗೋಲಿ ಹಾಕೀನಿ, ಅಡುಗೆ ಮನೆಯಿಂದ ಒಂದು ಸ್ವಲ್ಪ ನೀನು ಊರ್ಲಿಂತ ಬಂದು ನೋಡಿ ಮನೆ ಡೀಪ್ ಕ್ಲೀನಿಂಗ್ ಮಾಡೋದೈತಿ. ಬಟ್ಟೆ ಇಟ್ಟು ಮಾಡೋದೈತಿ. ಯಾಕಂದ್ರೆ ನಾವು ಈಗ ಇರ್ತೀವಂದ್ರೆ ಮನೆ ಕ್ಲೀನ್ ಇತ್ತಂದ್ರೆ ಮನಸ್ಸು ಸಮಾಧಾನ ಇರುತ್ತೆ ನೋಡಿ. ಹಿಂಗಾಗಿ ಇದು ಅಟ್ಟ ಕಸ ಹೊಡಿಲ್ಲ. ಇಲ್ಲಿ ನೋಡಿ ಹೆಂಗೆ ಕುದಿ ಹಾಕೋದೈತೆ ಅಂದರೆ ಹೆಂಗೆ ಕಳೆದು ಬುಕ್ಕ ತಂದು ಯಾವ ನಮ್ಮನೆ ಹೋಗ್ದಾಳೆ ನೋಡಿ ಇವರು. ನಮ್ಮ ಮ್ಯಾಗ ಹಾಸಿಗೆದವ್ರಿ, ಬಿಸಿಲು ನೋಡ್ರಿ ಅಂತೈತಿ. ನೀರು ಬಂದವು, ನಮ್ಮ ಪುಣ್ಯಕ್ಕೆ ನೀರು ಬಂದವು, ಕುಡಿ ನೀರು ಬಂದವ್ರಿ. ಇವತ್ತಾಗ ಮನೆ ತೊಳ್ಕೊಂಡು ನೋಡ್ರಿ ಇಲ್ಲಿ ಅಷ್ಟು ಕುಡಿ ನೀರು ತುಂಬಿನಿ. ಗ್ಯಾಸ್ ಕಟ್ಟಿ ಎಲ್ಲ ಕ್ಲೀನ್ ಮಾಡೀನಿ. ನೀವು ಸ್ವಲ್ಪ ಬಾಂಡೆ ಇದ್ದು ರಾಗಿ ಮುದ್ದೆ ಟೊಮೆಟೊ ಸಾರು ಮಾಡಿದ್ನಲ್ಲ ಅಷ್ಟೇ ಬಾಂಡೆ ಇದ್ದು ಅವಿಷ್ಟು ಬಾಂಡೆ ತಿಕ್ಕೊಂಡು ದನಿ ಎಲ್ಲ ಹೋಗ್ಬಿಟ್ಟೈತ್ರಿ. ನೆಗಡಿ ಬಂದು ಇಲ್ಲಿ ದ್ಯಾಮಮ್ಮ ಗುಡಿ ತುಂಬ್ತಾರಂತ, ಅಲ್ಲಿಗೆ ಒಂದಿಟ್ಟು ಹೋಗಿ ಬರ್ಬೇಕ್ರಿ. ಅಲ್ಲಿ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಇಲ್ಲಿ ಕಸಿದ ಹೋಗಿ ಬಂದು ವಿಡಿಯೋ ಮಾಡ್ತೀನಿ ನೋಡಿ. ಯಾಕೆ ಸುಮ್ಮನೆ ಬ್ಯಾಡ್ರಿ, ಅಷ್ಟೇ ಅರ್ಥ ಮಾಡ್ಕೊತೀರಂತೀನಿ. ಯಾಕೆ ಊರಂತವಲ್ಲಿ ವಿಡಿಯೋ ಮಾಡೋಣ, ವಿಡಿಯೋ ಮಾಡ್ತಾವಡ ಹಂಗಾತು ಹಿಂಗಾತು 100 ಪ್ರಶ್ನೆಗಳು. ಇಷ್ಟು ಎಲ್ಲ ಮಾಡುವ ವರ್ಷಗೊಂದು ನೋಡಿ. ದೇವ್ರ ಮನೆ ವರ್ಷಿನಿ, ಒಂದು ಕಳಶಿ ನೀರು ತುಂಬಿಟ್ಟಿನಿ. ಮಂಗಳವಾರಲ್ಲ ದೇವ್ರ ಪೂಜೆ ಮಾಡ್ಬೇಕಾದ್ರೆ ನೀರು ತುಂಬಿಟ್ಟಿನಿ. ಕುಡಿಯೋ ನೀರು ಬಂದವ್ರಿ. ಮತ್ತು ಉಷ್ಟು ತಿಕ್ಕಿ ಕುಡಿಯೋಕೆ ನೀರು ತುಂಬ್ಕೊಂಡೆ. ಶುಕ್ರವಾರನೂ ಉಷ್ಟು ಮನೆ ತೊಳೆದು ಉಷ್ಟು ತಿಕ್ಕಿ ನೀರು ತುಂಬೋಗಿದ್ದೆ. ಈಗ ಎಲ್ಲ ಗ್ಯಾಸ್ ಕಟ್ಟಿ ವರ್ಷಗೊಂದಿನಿ. ಎಲ್ಲ ಕ್ಲೀನಾಗೈತೆ ನೋಡಿ ಮನೆ. ಇನ್ನು ಪಡ್ಸಾಲಿ ಅಟ್ಟ ಕ್ಲೀನ್ ಮಾಡ್ಕೊಂಡು ಇಬ್ಬರದ್ದು ಜಾಕ ಮಾಡಿಸಿ ಒಂದಿಷ್ಟು ನಾಷ್ಟ ಮಾಡೋದು ರೊಟ್ಟಿ ಮಾಡಲ್ಲ ಇವತ್ತು ನೋಡಿ. ನೀರು ಇಷ್ಟು ತುಂಬಿ ಹಿಂದಿಂದು ಕ್ಲೀನಾಗಿ ಕಸ ಹುಡುಗ ಸಾವನಿ ಟಕ್ ಮಟ್ಟಾಗ ಕುಡಿಯಾಡ್ರಿ. ಈಗ ಎಲ್ಲರೂ ಬೀರಪ್ಪ ಮತ್ತೆ ಒಂದು ದರ್ಶನ ತೊಗೋರಿ. ಟೈಮನ್ನು ಭಾಳ ಆಗೈತೆ ನೋಡಿ. ಬರೀ ನಾನು ಅಟ್ಟ ಕಸ ಹುಡುಗಿ ಪಡ್ಸಾಲಿ ಅಟ್ಟ ತೊಳೆದು ಮತ್ತಿರ್ತೀನಿ. ನೀರು ಬ್ಯಾರಲ್ ಕೇರಳ
ಹಿಂಗಾಗಿ ಶ್ರಾವಣಿ ನೀರು ಹಾಕಕತ್ತಾವಡಿ ಅಲ್ಲಿ ಬಕೆಟಿಗೆ ಹಚ್ಚಿ ಸ್ವಲ್ಪ ಎತ್ತೆತ್ತಿ ಹಾಕಕತ್ತ ಸಣ್ಣ ಬಕೆಟ್ ಗೊತ್ತವನ್ನ ಈ ಹೊರಗಿನ ಬೇರೆ ಮೊನ್ನೆ ತುಂಬೋಗಿದ್ದೆ ನೀರಿದ್ದು ಚಲ್ಲಿಲ್ರಿ ಮತ್ತು ಚಲನ ಸುಮ್ಮನೆ ಹಾಕೋ ನೀರು ಭಾಳ ಆಗ್ತಾವೆ ಹೇಳ್ಕೊತ ಕುಂದಿರ್ತಾರೆ ಸುಮ್ಮನೆ ಜಗಳಕ್ಕೆ ಮೂಲ ಮಾಡ್ಕೋಬೇಡ್ರಿ ಎಷ್ಟಾಗುತ್ತೆ ಅಷ್ಟು ದುಷ್ಟ್ರ ಕಣ್ಣು ದೂರ ಅಂತಲ್ಲ ಹಂಗೆ ದುಷ್ಟ್ರ ಕಣ್ಣು ದೂರ ಇರ್ಬೇಕ್ರಿ ಸುಮ್ಮನೆ ದುಷ್ಟ್ರು ಅವ್ರ ಸುಮ್ಮನೆ ಅವ ಒಗ್ಯಾಕ ಬಾಂಡ್ಯಾಕ ನಡೀತಾವ್ರಿ ಶುಕ್ರವಾರ ತುಂಬೋಗೇನ್ರಿ ಬರೆಲ್ಲ ಕ್ಲೀನ್ ಮಾಡ್ಕೊಂಡು ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ನೋಡಿ ಸಪೋರ್ಟ್ ಮಾಡಿ ವಿಡಿಯೋ ಇಷ್ಟ ಲೈಕ್ ಶೇರ್ ಕಮೆಂಟ್ ಮಾಡೋ ಮಾತ್ರ ಮರಿಬೇಡಿ ಇದು ನಮ್ಮದು ಕೇಳುವಂಥ ಕರ್ತವ್ಯ ಇರುತ್ತೆ ಕೇಳ್ತೀವ್ರಿ ಯಾಕಂದ್ರೆ ಬರೀ ಎಲ್ಲ ವಿಡಿಯೋದಾಗೂ ಲೈಕು ಶೇರು ಕಮೆಂಟ್ ಮಾಡ್ರಿ ಅಂತ ಹೇಳೋಕ್ಕಾಗಲ್ಲ ಮ್ಯಾಮ್ ನೆಪ್ಪದ ಹೇಳ್ತೀವಿ ಎಲ್ಲರೂ ತುಂಬಾ ಸಪೋರ್ಟ್ ಮಾಡಾಕತ್ತೀರಿ ತುಂಬ ಖುಷಿ ಆಗುತ್ತೆ ಈ ಥರ ಸಪೋರ್ಟ್ ಮಾಡಿದ ಥರ ನೋಡಿ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಶೇರ್ ಮಾಡಿ ಎಲ್ಲರಿಗೂ ಇನ್ನೊಮ್ಮೆ ಥ್ಯಾಂಕ್ ಯು ಸೋ ಮಚ್ ನೋಡಿರಿ ಇಲ್ಲೇ ಅಷ್ಟು ಮನೆಯೆಲ್ಲ ತೊಳ್ಕೊಂಡೆ ಕರೆಂಟು ಹೋಗ್ಯಾವ್ರಿ ಹಿಂಗಾಗಿ ಪ್ಯಾನ್ ಹಚ್ಚಿದ್ನ ಜಲ್ದಿ ಆರ್ತಿತ್ತು ಮನೆ ತೊಳೆದಿದ್ದು ಕಾಂತಿರಬೇಕು ಎಲ್ಲ ಕೆಲಸ ಪೈನೆಲ್ಲ ಮುಗೀತು ನೋಡಿ ಇವಾಗ ನೋಡಿ ಬಿಸಿಲು ತೀರ ಅಂತೈತ್ರಿ 9:30 ಟೈಮು ಬರ್ರಿ ಶ್ರಾವಣಿ ಜಾಕ ಮಾಡಿಸ್ತೀನಿ ನೋಡಿ ಅಟ್ಟನ ಕ್ಲೀನ್ ಮಾಡೀನಿ ಮ್ಯಾಗ ಒಂದು ಸುಳಾಗಡ್ಡಿದ ಅವು ಹಸನ್ ಮಾಡ್ಕೊಂಡೆ ಶ್ರಾವಣ ಕುಮಾರ್ ಅಡ್ಡೇ ಬಿಟ್ಟೋಳು 8 ವರ್ಷದಿಂದ ಹೆಜ್ಜೆ ಹಂಗೆ ನೋಡಿ ಇಲ್ಲಿ ಹೆಜ್ಜೆ ಮನೆ ವರ್ಷನ ಅಡ್ಡಾಡಬಾರ್ದ್ರಿ ಮತ್ತೇನು ಮಾಡ್ಬೇಕು ಮಕ್ಳು ಎದ್ದು ಮನೆ ಹಂಗೆ ಅಲ್ರಿ ಅವು ಹೇಳಿ ಕೇಳಲ್ಲ ತಮ್ಗೆ ಅರ್ಥ ಮಾಡ್ಕೊಳಲ್ಲ ನಾ ಅಷ್ಟಕ್ಕೊಂದು ಏನು ಮಾಡಂತೀವಿ ಎಡೆಗೆ ಇದು ಸಜ್ಕ ಮಾಡಿಬಿಡ್ತೀನಿ ರೀ ಡ್ಯಾಮಮ್ಮಗೆ ಆಗುತ್ತಾ ಮನ್ಯಾಗ ಎಡೆ ಆಗುತ್ತಾ ಬರೀ ಇಬ್ಬರು ಜಾಕ ಮಾಡಿಸಿ ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ನೋಡಿರಿ ಇಲ್ಲೇ ಡ್ಯಾಮ ಈಗ ಹೊಂಟೀವಿ ಅವರು ಬಂದಾರ ಅವರು ಕೂಡ ಅಲ್ಲಿ ಡ್ಯಾಮ ವಿಡಿ ತುಂಬ್ತಾರಲ್ಲ ಹೋಗುಂಬಾರವನ್ನ ಬಿಟ್ಟಿದ್ದೀನಿ ರೀ ಯಾಕೆ ಮನ್ಸ ಸರಿ ಇದಿಲ್ಲ ಹೋಗುಂಬಾ ಅಂತ ಬಂದ್ರಲ್ಲ ಅವರು ತಯಾರಾಗಿ ನೋಡಿ ಶ್ರಾವಣಿ ಕೂಡ ತಯಾರಾಗ್ಯಾಳ ಶ್ರವಣ್ ಕುಮಾರ್ ತಯಾರಾಗ್ಯಾನ ಹೋಗಿ ಬರ್ತೀವಿ ರೀ ಅಲ್ಲೆಲ್ಲಿ ವಿಡಿಯೋ ತೆಗೆದಾಗಲ್ಲ ಫೋನ್ ಮನ್ಯಾಗ ಬಿಟ್ಟು ಹೋಗಿ ನೀವು ಹೇಳ್ಕೊಂಡು ಹೋಗೋರಾಗ ಅಲ್ಲಿ ಸ್ವಲ್ಪ ಸೀಮಿ ಡ್ಯಾಮ್ ಅವ್ರಿ ಅಲ್ಲಿ ಹುಡಿ ತುಂಬ್ತಾರೆ ಹೋಗಿ ಬರೋಂಬರಿ ನೋಡಿರಿ ಟೈಮ್ ಮತ್ತೆ ಮನೆಯಾಗ ಬಂದೈತೆ 7:30 ಆಗೈತೆ ರೀ ಬಂದು 4:15 ಬರೋದು 7:30 ಆಗೈತಿ ಇವಾಗ ಲಾಕ್ ಚಾಲು ಮಾಡಾಕತ್ತೀನಿ ಬಂದು ನೆಗಡಿ ಕೆಮ್ಮು ಹೆಚ್ಚಾಗ್ಬಿಡ್ತೀರಿ ಹಿಂಗಾಗಿ ಸ್ವಲ್ಪ ಬೆಳ್ಳುಳ್ಳಿ ಸುಲು ಕೊಟ್ಲು ಶ್ರಾವಣಿ ಬೆಳ್ಳುಳ್ಳಿ ಉಪ್ಪು ತಿಂದೆ ಕೆಮ್ಮು ಜಾಸ್ತಿ ಆದ್ರೆ ಬೆಳ್ಳುಳ್ಳಿ ಮದ್ದು ನೋಡಿ ಇನ್ನೊಂದು 4 ಇಟ್ಟಿಲ್ಲ ರೀ ಮತ್ತು ಕಾವಾಗುತ್ತೆ ಅಂತೇಳಿ ಕೊಬ್ಬರಿ ಒಳಗೆ ನಮ್ಮ ಹೊಡ್ಸ್ಕೊಂಬಂದೀವಿ ನಮ್ಮ ಅಂಟಿಯವ್ರು ಈ ಕಡೆ ಬಂದುಬಿಟ್ಟವು ಅಲ್ಲಿ ಹೊಲಗೆ 2 ಕಿಲೋಮೀಟ್ರ್ ಬರಾಗ 2 ಕಿಲೋಮೀಟ್ರ್ ಆರಾಮಾಗ್ತಿರ್ಬೇಕು ಸೀಮಿ ಡ್ಯಾಮ್ ಅಂತೇಳಿ ಮನೂರಾಗ ತುಂಬ್ಯಾರ ಅಲ್ಲೆಲ್ಲ ಹೋಗೋರಾಗ ಕಡುಬು ಮಾಡ 7:30 ಆಗೈತೆ ನೋಡಿ ಹೋಗೋರಾಗ ಕಡುಬು ಮಾಡಾಕತ್ತಿದ್ರು ನಾವಿಟ್ಟು ಕಡುಬು ಮಾಡಿ ಉಡಿ ತುಂಬಿ ಊಟ ಉಂಡು ಬಂದೀವ್ರಿ ಇವರಿಬ್ಬರು ನೋಡಿ ನೋಡ್ಕೊತ ಕುಂತಿದ್ದು ದೇವ್ರ ಮುಂದೆ ದೀಪ ಹಚ್ಚ ದೇವ್ರಿಗೆ ಬಂದಾಳ ಕೆಮ್ಮ ಸಿಕ್ಕಾಪಟ್ಟೆ ಕೆಮ್ಮ ಆಯ್ತು ನೋಡಿ ನೀರು ಚೇಂಜ್ ಆಗ್ಯಾವಲ್ಲ ಹಿಂಗಾಗಿ ಅಡುಗೆ ಮಾಡಬೇಕು ಏನು ರೈಟು ನಾನು ಅನ್ನೋದಲ್ಲ ರೀ ಒಂದಿಟ್ಟು ಚಹಾ ಖರ್ಚು ಮಾಡ್ಕೊಂಡು ಕುಡಿತೀನಿ ಅವ್ರಿಗೆ ನೈಟ್ ಸಜ್ಜಕೈತೆ ನೋಡ್ತೀನಿ ಏನಂತಾರೆ ಅವ್ರಿಗೆ ಮಾಡಿಕೊಟ್ಟು ಅವ್ರಿಗೆ ವಿಡಿಯೋ ಬಂದು ವಿಡಿಯೋ ಎಡಿಟಿಂಗ್ ಮಾಡಿದೆ ಶ್ರವಣಕ್ಕ ಕಾವಳಿಕೆ ಇಡಬೇಕಿಲ್ಲ ಮುಂಜಾನೆ ಅಡಿಗೆ ಸಜ್ಜಕ ಮಾಡಿದ್ದೆ ದೇವ್ರ ಮುಂದೆ ದೀಪ ಹಚ್ಚಿದ್ದೆ ಮಂಗಳವಾರಲ್ಲ ಉಡಿ ತುಂಬ್ತಾರಂತೆ ನೀಟಾಗಿ ಮಾಡ್ಕೊಂಡೆ ಬಟ್ಟೆ ಹಂಗೆ ಅದಾವು ಬಾಂಡೆ ಅದಾವ್ರಿ ಬಟ್ಟೆ ಅದಾವೆ ಇನ್ನು ಗಾಳಿ ಚಂದ ಐತೆ ನೋಡಿ ಬೀರಪ್ಪ ಕಾಲತ್ತಂದ್ರೆ ಚಂದ ಬರ್ತದೆ ಗಾಳಿ ಈಗೇನು ತಿಕ್ಕಲ್ರಿ ಮುಂಜಾನೆಗೆ ನೋಡಿ ಏನು ಮಾಡೋಕೆ ಹೋಗಲ್ಲ ನಾನೊಂದು ನಿಮಗೆ ಹೇಳ್ತೀನಿ ಏನು ಹೇಳ್ತಾ ಅಕ್ಕ ಅಂತಿರಬೇಕು ಇದು ನೋಡಿರಿ ಒಬ್ಬರು ಸಿಸ್ಟರ್ ಭಾಳ ಬೇಜಾರಾಗೈತ್ರಿ ಮನಸ್ಸಿಗೆ ನೋವಾಗೈತಿ ಅಂತ ನಮ್ಮ ಕೂಡ ಹಂಚ್ಕೊಂಡಿದ್ರಿ ಮನಸ್ಸಿಗೆ ನೋವಾದ್ರೆ ನಿಮಗೂ ಕೂಡ ಹೆಲ್ಪ್ ಆಗುತ್ತೆ ಮಾತು ಕೇಳ್ರಿ ಇವತ್ತು ನೋವಿರುತ್ತೆ ನಾಳೆ ಖುಷಿ ಇರುತ್ತೆ ಒಂದು ಕ್ಷಣ ನೋವಿದ್ದಂಗೆ ಇನ್ನೊಂದು ಕ್ಷಣ ನೋವು ಹೆಂಗೆ ಮಾಯ ಆಗುತ್ತಾ ಖುಷಿನೂ ಒಂದು ಸಲ ಮಾಯ ಆಗುತ್ತಾ ಎರಡೂ ಸಮನಾಗಿರ್ತಾವೆ ಯಾವುದು ಇವತ್ತು ಒಂದು ದಿನ ಒಂದು ತಾಸರ ಕ್ಷಣಕ್ಕಾರ ನಾವು ನೋವು ಪಟ್ಟಿದ್ವಿ ಅಂದ್ರೆ ಇನ್ನೊಂದು ದಿನಕ್ಕಾರ ಇನ್ನೊಂದು ಕ್ಷಣಕ್ಕಾರ ಖುಷಿ ಇಟ್ಟಿರ್ತಾನೆ ದೇವರು ನೀವು ಮಾಡುವಂಥ ಕೆಲಸ ನೀವು ನಂಬಿರುವ ದೇವರು ಇವೆರಡೂ ಕೈ ಬಿಡಬೇಡ್ರಿ ಇವೆರಡೂ ನಂಬ್ಕೊಂಡವ್ರಿ ಎಲ್ಲೋದ್ರೂ ಎಲ್ತಾನೆ ಹೋದ್ರೂ ನಿಮಗೆ ಗೆಲುವು ಇದ್ದೇ ಇರುತ್ತೆ ನೀವು ಹೆಂಗೆ ಟಿಪ್ಸ್ ಫಾಲೋ ಮಾಡ್ತೀರಿ ನಿಮ್ಮ ಹಂಗಾದ್ರೆ ನಾನು ಬದುಕಕ್ಕೆ ಆಗ್ತಿದ್ದಿಲ್ಲ ಅಂತ ಅವ್ರು ಹೇಳ್ಕೊಂಡಕ್ಕೆ ಇದೆಲ್ಲ ನಾನು ನಿಮಗೆ ಹೇಳಾಕತ್ತೀನಿ ನಮ್ಮ ಹಂಗಾದ್ರೆ ಬದುಕಲೇಬೇಕು ರೀ ಜೀವನ ಇರಿವೆಲ್ಲ ವರ್ಷ ಸಾಯಕ್ಕ ನೀವೇನು ಟಿಪ್ಸ್ ಫಾಲೋ ಮಾಡ್ತೀರಿ ಎಷ್ಟು ಧೈರ್ಯದಿಂದ ಇರ್ತೀರಿ ಎಲ್ಲರೂ ಮೇಂಟೈನ್ ಮಾಡ್ತೀರಿ ನಮಗೂ ಇರ್ತೈತಿ ರೀ ಕಷ್ಟಗಳು ನೋಡ್ತಿಲ್ಲ ನಾನು ವಿಡಿಯೋದಲ್ಲಿ ಹತ್ತಿರ್ತೀನಿ ಒಮ್ಮೆ ನಗ್ತಿರ್ತೀನಿ ಒಮ್ಮೆ
ಸಹಜ, ಅದು ಮನುಷ್ಯ ಅಂದ್ಮ್ಯಾಗ ಅಳು ನಗು ಸಹಜ. ಅದಕ್ಕೆಲ್ಲ ತಲೆ ಕೆಡಿಸೋಬೇಡ್ರಿ. ನಾನು ಏನು ಹೇಳ್ತೀನಂದ್ರೆ, ನೀ ಮಾಡುವಂಥ ಕೆಲಸ, ನೀನು ನಂಬಿರುವ ದೇವರು, ಎರಡೂ ನೆಂಬ್ಕೊಂಡು ಹೋರಿ. ನಿಮ್ಮನ್ನ ಎಲ್ತನ ಹೋರಿ ಎಷ್ಟು ಎತ್ತರಕ್ಕೆ ಬೇಕಾದ್ರೆ ಬೆಳೆಸ್ತೈತಿ. ನನಗಾದಂಥ ಅನುಭವ. ನಾ ಮಾಡುವಂಥ ಕೆಲಸ ಶ್ರದ್ಧೆ ಇತ್ತಂದ್ರೆ, ನಾವು ನಂಬಿರೋ ದೇವ್ರ ಭಕ್ತಿ ಇತ್ತಂದ್ರೆ ಯಾವತ್ತೂ ದೇವ್ರನ್ನ ಕೈ ಬಿಡಲ್ಲ, ನಮ್ಮ ಕೆಲಸನ ಕೈ ಬಿಡಲ್ಲ. ಇಲ್ಲಿ ಯಾರೂ ಬೆಳೆಸಲ್ರಿ ನಮ್ಮನ್ನು, ಯಾರೂ ಬೆಳೆಸಲ್ಲ. ನಮ್ಮ ಬೆಳೆಯೋರು ಸನ್ಯಾಕ ಕಾಲ ಹಾಕಿ ತುಳಿಬೇಕಂತಾರೆ, ಅಂಥ ಲೋಕ ಇದು. ನಾ ಹೇಳೋ ಮಾತು ಕರೆಕ್ಟೋ ಸುಳ್ಳು ಹೇಳ್ರಿ. ತಂದೆ ಒಬ್ಬನ ಬಿಟ್ಟು ಮತ್ತು ಯಾರೂ ಬೆಳ್ಸೋಕೆ ನಮಗೆ ಸಾಧ್ಯ ಇಲ್ಲ. ನನಗಾದಂಥ ಅನುಭವ. ನನಗೇನು ಈಗೇನು ದುಃಖದಾಗ ಅದೀನಿ, ಈ ಥರ ಮಾತಾಡಕತ್ತೀನಿ ಅಂತ ಅನ್ಕೋಬೇಡಿ. ನಾನು ದುಃಖದಾಗಿಲ್ಲ, ತುಂಬ ಖುಷಿಯಾಗಿದ್ದೀನಿ. ಒಬ್ಬರು ನೋವು ನಮ್ಮ ನೋವಾದರೂ ಅಷ್ಟೇ, ಇನ್ನೊಬ್ಬರು ನೋವಾದರೂ ಅಷ್ಟೇ. ಎಲ್ಲ ನೋವು ಒಂದೇ ಥರ ತೊಗೋಬೇಕಲ್ಲ. ನಮಗಾದ ನೋವು ಅವ್ರಿಗೆ ಆಗಿರ್ತೈತಿ. ಅವರು ಅಷ್ಟು ಕಷ್ಟಪಟ್ಟು ನನ್ನ ಮುಂದೆ ಹೇಳ್ಕೊಂಡು ಹೊತ್ನಾಗ ನೋಡ್ರಿ, ಒಬ್ರು ಏನೋ ದುಃಖದ ನಮ್ಮ ಮುಂದೆ ಹೇಳ್ಕೊತಾರಂದ್ರೆ ಅದು ಸುಮ್ಮನೆ ಆಗಿರಲ್ಲ. ಅವ್ರ ಮನುಷ್ಯನಾಗ ಎಷ್ಟು ದುಃಖ ಇರುತ್ತೋ, ಎಷ್ಟು ನಮ್ಮವ್ರ ಅಂತ ನಮ್ಗೆ ಹೇಳ್ಕೊಂಡಿರ್ತಾರೆ. ಅವ್ರ ಹೆಸರು ನಾವು ವಿಡಿಯೋದಾಗ ಹೇಳಲ್ಲ. ಅವರೇ ನಮಗೆ ಏನು ಬೆನ್ನಿ ಬಿದ್ದೋರಲ್ಲ, ಮುಂದೆ ನಮ್ಮ ರಕ್ತ ಸಂಬಂಧನಲ್ಲ. ಅವರೆಲ್ಲೋ ನಾವೆಲ್ಲೋ, ನಮ್ಮ ವಿಡಿಯೋ ಅವ್ರು ಸಪೋರ್ಟ್ ಮಾಡ್ತಾರೆ. ನಾವು ಅವರ ಕಷ್ಟ ಸುಖ ನಮಗೆ ಕೇಳಬೇಕು ಅನಿಸುತ್ತೆ, ಕೇಳ್ತೀವಿ. ನಮ್ಮ ಕಷ್ಟ ಸುಖ ನಿಮ್ಮ ಮುಂದೆ ಹೇಳ್ತೀವಿ. ನಿಮಗೆ ಏನಾರ ಐತೆ ಕಷ್ಟ ಸುಖ ನಂಬರಿದ್ರೆ ನನ್ನ ಮುಂದೆ ಹೇಳ್ತಾರೆ. ಅಷ್ಟೇ ಜೀವನ ನೋಡಿ. ಯಾವಾಗೂ ತಲೆ ಕೆಡ್ಸೋಣಕ್ಕೆ ಹೋಗ್ಬೇಡ್ರಿ. ಇವತ್ತು ಒಂದು ಕೆಲಸ ಕಮ್ಮಿ ಆಗಲ್ಲಕ್ಕ, ಆರೋಗ್ಯವಾಗಿ ನೆಮ್ಮದಿಯಾಗಿರಿ ಅಂತ ನೋಡಿ. ಇವತ್ತಿನ ಕಾಲದಾಗ ಯಾರು ನಮ್ಮನ್ನು ಬೆಳೆಸಬೇಕು, ಬೆಳೀಲಿ. ಯಾಕಂದ್ರೆ ತಂದೆ ತಾಯಿ ಇಬ್ಬರು ಬಿಟ್ರೆ ಯಾರು ನಾ ಬೆಳಿಬೇಕು, ಮುಂದೆ ಹೋಗಿ ಒರಿಬೇಕು ಅನ್ನೋಕ್ಕೆ ಯಾರೂ ಇಷ್ಟಪಡಲ್ಲ. ಹಡದ ತಂದೆ ತಾಯಿ, ನನ್ನ ಮಕ್ಕಳು ಬೆಳಿಬೇಕು, ನನ್ನ ಮಕ್ಕಳು ಮುಂದೆ ಹೋಗ್ಲಿ. ಏಕೈಕ ಜೀವಿ ಅಂದ್ರೆ ತಂದೆ ತಾಯಿ ಅಷ್ಟೇ ನೋಡಿ. ಅವು ಅಂಬಲ ಆಗೋದು ಮತ್ತು ಅಂತಂಬರು ಮತ್ತು ಅಕ್ಕ ತಂಗಿಯರು ಇಷ್ಟೇ. ಮತ್ತು ಯಾರು ನಮಗೆ ಬೆಳೀಲಿ ಮಾಡಿ ಆಕಿನ ಪಾಡಿ ಆಕಿ ಮಾಡ್ಕೊಂಡು ತಿನ್ನಲಿ ಅನ್ನೋರಿಲ್ಲ. ನನಗೂ 100 ಕಷ್ಟಗಳು ಇರ್ತಾವೆ, 100 ದುಃಖಗಳು ಇರ್ತಾವೆ. ಯಾಕಂದ್ರೆ ಎಲ್ಲನೂ ಸೋಷಿಯಲ್ ಮೀಡ್ಯಾದಾಗ ಹಂಚ್ಕೊಳಕ್ಕಾಗಲ್ಲ. ಎಲ್ಲ ದುಃಖ ಮರೆತು, ಎಲ್ಲ ನೋವು ಮರೆತು ನಾವು ಇರ್ತೀವಂದ್ರೆ ಅದು ದೇವರ ಆಶೀರ್ವಾದ. ದೇವ್ರು ನಂಬೀವಿ, ನಮ್ಮ ಕೆಲಸ ಒಂದು ನಂಬೀವಿ. ಆ ಕೆಲಸ ನಮಗೆ ಅನ್ನ ಹಾಕುತ್ತಾ ದೇವ್ರು ನಮ್ಮಿಂದ ಇದ್ದೇ ಇರ್ತಾನೆ. ಇವತ್ತು ದ್ಯಾಮಮ್ಮ ತಾಯಿ, ನೀ ಎಲ್ಲ ನನಗೆ ಹೇಳ್ಯಾ ಸ್ನೇಹಿತರೆ, ನಿನ್ನಿಂದ ಅದೀನಿ, ನೀ ಯಾರ ಬಗ್ಗೆ ಅಂತ ತಲೆ ಕೆಡಿಸೋಬೇಡ, ಆರಾಮಾಗಿರು ಅಂತೇಳಿ. ಅದೇ ಒಂದು ಖುಷಿ ಆಯ್ತು ನನಗೆ. ಇವ್ರು ನೋಡಿ ಫೋನಿಗೆ ಎಷ್ಟು ಜಗಳ ಮಾಡ್ತಾರ. ಬರ್ರಿ ಒಂದಿಷ್ಟು ಚಹಾ ಮಾಡ್ತೀನಿ, ಮಾರಿ ತಕ್ಕೋತೀನಿ, ಕುಡಿದು ಚಹಾ ಮಾಡಾಗ ಮತ್ತು ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ನೋಡಿ. ನಾನು ದೇವ್ರಿಗೆ ಸಹ ಮಾಡ್ತೀನಿ. ಎಷ್ಟೇ ನಮ್ಗೆ ಆರಾಮಿರಲಿ ಬಿಡಲಿ, ದೇವ್ರು ಮಾತ್ರ ಬಿಡಬಾರ್ದು ನೋಡಿ. ಅದೊಂದು ನಮ್ಮದು. ಹೆಂಗಾರಲ್ಲಿ ಮಾರಿ ತಕ್ಕೊಂಡು ದೇವ್ರಿಗೆ ಕೈ ಮುಗಿದ್ರಿ. ಅವ್ರ ದೇವ್ರ ಮುಂದೆ ನಮ್ಮ ಮಕ್ಕಳು ಹಚ್ಚ ದೀಪ ಹಚ್ಚ ಮಾಡಿ ಅಂದ್ರೆ ಕೈ ಮುಗಿದು ಅಷ್ಟೇ ರೀ ಜೀವನ. ಒಂದಿಷ್ಟು ತೊಳಗಾಸ ಹೊಡ್ಬೇಕಂದ್ರೆ ಹೊತ್ತೆ ಮನೆಗೈತೆ ಒಂದಿಷ್ಟೇ ಗುಡಿಸ್ಬಿಡ್ತೀನಿ. ಆಕೆ ಉದಿ ಕಡ್ಡಿ ಬೆಳಗ್ಗೆ ಮುಗಿದೈತೆ. ನಾವು ಉದಿ ಕಡ್ಡಿ ಮುಗಿದೈತೆ ರೀ. ಉದಿ ಕಡ್ಡಿ ಹಚ್ಚಿದಾಗ ಲೋಬಾನ ಹಾಕಿದಾಗ ಕಸ ಗುಡಿಸ್ಬಾರ್ದು. ಪ್ಯಾನ್ ಹಚ್ಚಿ ನೋಡಿ ಕುದಿ ಹಾಕತ್ತೈತಿ. ಬರೀ ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ನೋಡಿ. ಸಪೋರ್ಟ್ ನೋಡಿರಿ. ಶ್ರಾವಣಿಗೆ ತಲೆಗೆ ಎಣ್ಣೆ ಉಣ್ಸೀನಿ. ಇವಾಗ ಸ್ವಲ್ಪ ಎಣ್ಣೆ ಹಚ್ಚಿನಿ ರೀ, ಗುಣಸಲ್ಲ. ಇವಾಗ ತಂಪು ಹೆಚ್ಚಾಗ ನಾವು ಸಣ್ಣ ಇದ್ದಾಗ ಏನು ಮಾಡಿಬಿಟ್ಟಿನಿ, ಎಣ್ಣೆ ಹಾಕೋದು ತಂಪಾಗುತ್ತೆ ಅನ್ನೋದು, ನೀರು ಹಾಕೋದು, ಎಣ್ಣೆ ಹಚ್ಚೋದು ನೀರು ಹಾಕೋದು ಬೆಳಿತಾನಂತೇಳಿ ಹಿಂಗಾಗಿ ತಂಪಾಗಿ ಏನೋ ಸುಡುಗಾಡ ಉಸುಡಿದೊಂದು ಎಲ್ಲ ತಾಯಿ ಪುಣ್ಯ ಅಂತ ಹೋದ್ರಿ. 1.5 ವರ್ಷ ಸತ್ಯವಾದ ಇಲ್ಲ ಇವಿಂದೊಳವ ಅಕ್ಕಿ ಏನಾರು ಹಾಕಿ ಕ್ಲಿಪ್ ಇಟ್ಟು ನೋಡಿ. ಹಿಂದೆ ಅಡಿಕೆ ಬಿದ್ದು ಬಿಡ್ತಾವ್ರಿ. ಅಡಿಕೆ ಬಿಳಾನ ಕುದಿ 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 ಆ ಕಡೆ ಅಡ್ಡಾಡ್ತಾಳೆ ಹೊಳವ ನೋಡಿರಿ. ಹಿಂದೆ ಆ ಥರ ಇಟ್ಟೀನಿ. ಶ್ರಾವಣಿ ಏನಲ್ಲಿ ಹಂಗಾಗೈತೆ ಅಂತ ಕಮ್ಮಿ. ಬರ್ರಿ ಈಗ ಅಡುಗೆ ಮಾಡ್ಬೇಕಂದ್ರೆ ನೋಡಿ, ಕರಿ ಕೂಲಕ್ಕೆ ಕರಿ ಕ್ಲಿಪ್ಪಿಟ್ಟ ಅಂತ ಮ್ಯಾಚಿಂಗ್ ರಾಣಿ ರೇಖಿ ನೋಡಿರಿ. ಇಲ್ಲಿ ಬೆಳ್ಳುಳ್ಳಿ ತಲಿಟ್ಟು ಕಸ ಹುಡ್ಕೊಂಡೆ. ಮತ್ತು ಬಟ್ಟೆ ಗಿರಿಯಕ್ಕೆ ಬಂದರು, ಒಯ್ಲಿಲ್ಲ ಬೀಳಿಲ್ಲ. ಹಾಲು ತಂದೀನಿ. ನಾ ಏನು ಚಹಾ ಕುಡ್ತೀನಿ ರೀ, ಬ್ಲ್ಯಾಕ್ ಚಹಾ. ಯಾಕಂದ್ರೆ ಸುಮ್ಮನೆ ಕೆಮ್ಮೈತೇನೋ ಹಾಲು ಉಣ್ಣಲ್ಲ. ಅಲ್ಲಿ ದೇವ್ರ ಪ್ರಸಾದ ಸೀಮಿದ್ಯಮ್ಮ ಒಂದು ಇದು ಹುಡಿ ತುಂಬಿದ್ರೆ ಅಂದೆಲ್ಲ, ಅಲ್ಲಿ ಸಜ್ಜಕ ಅನ್ನ ಇತ್ತು, ಎಟ್ಟಕ್ಕೆ ಓದಿತ್ತು. ನಾ ಪ್ರಸಾದ ಭಾಳ ಓದಿತ್ತು. ಅವ್ರು ತಂದು ಮನೆ ಕೊಡಾಕತ್ತಾರಲ್ಲ, ಅಷ್ಟ್ರ ಮನೆಗೆ ಇಲ್ಲಿ ಓಣ್ಯಾಗ ಎಲ್ಲರಿಗೆ ಎಲ್ಲ ಓಣ್ಯಾಗೆಲ್ಲ ಮಂದಿಗೆ ಕೊಡಾಕತ್ತಾರ ನೋಡಿ. ಹೌದಿಲ್ಲ? ಶ್ರಾವಣಿ ಹೋಗಿ ಹಾಲು ತೊಗೊಂಬಂದ್ಲು. ಮುಂಜಾನೆ ದಿನ ಸಜ್ಜಕ ಐತಿ ಇಟ್ಟಾಕೋನು ಗೈಜಿಟ್ ಐತಿ, ಏನು ಮಾಡಲ್ರಿ. ಅದ್ರಾಗ ನೆಗಡಿ ಕಮ್ಮಾಗೈತಿ. ನೆಗಡಿಗಳಿಗೆ ಎಷ್ಟು ಇದ್ದಾವೆ? 3 ತೈದ್ಲಂತ. ಒಂದು ಉಂಗಿನ 2 ಅದಾವೆ. ನೆಗಡಿಗಳಿಗೆ ನೆಗಡಿ ಹೋಗೈತೆ. ಇದು ಕೆಮ್ಮು ಹೊಲಕ್ಕೆ ಹೋಗಿ ಬರ್ರಾಗ ಕೇಳಿ ಶ್ರಾವಣಿ ದೇಹಕ್ಕೆ ಬಂದಾಗ ಹಾಕತ್ತೈತ್ರಿ.
ಮತ್ತೇನು ಮಾಡಿದೆ? ಆಕಿನೇ ಬೆಳ್ಳುಳ್ಳಿ ಬಿಚ್ಚಿ ಬೆಳ್ಳುಳ್ಳಿ ಸುಲಿದು ಉಪ್ಪು 4 ಬೆಳ್ಳುಳ್ಳಿ ತಿಂದ್ಯಾ ಮತ್ತು ಬಿಸಿನೀರು ಕಾಸು ಕೊಟ್ಲು. ಅದಕ್ಕಂತ ಈಗ ಸ್ವಲ್ಪ ಖರ್ಚು ಮಾಡ್ಕೊಂಡು ಕುಡಿತೀನಿ. ನಾನು ಊಟ ಮಾಡಲ್ರಿ, ಅವ್ರಿಗೆ ಊಟಕ್ಕಂತ ಹಾಕಿ ಹಾಕಿಕೊಟ್ಟು ಅಂದ ಬಾಂಡೆ ತಿಕ್ಬೇಕಂತ ಮಾಡಿ ಇವತ್ತು ಮನೆಗೆ ತಿಕ್ಲೇ ಬೇಡ ಗೊತ್ತಿಲ್ಲ. ಹಾಂ ಬೀಳ್ಚ ಒಲೆ ಒಯ್ಯವ ಕೆಮ್ಮಕತ್ತೀರಿ ಹಾಲಿನ ಹಸತ್ ನಿಮ್ಮ ಸಾಲ ತರ್ಸಿನಿ ಸಜ್ಜನೆ ನಾನು ಒಲ್ಲ ಉಂಡಿಲ್ಲ. ಏನು ಉಂಡಿ? ಅಲ್ಲಿ ಅಡ್ಡಾಡೋದು ಹುಡುಗರದ್ದು ಅಲ್ಲ, ಕಂಡಪಟ್ಟಿ ಹುಡುಗರದ್ದು ರೀ. ಬರೀ ತಿರುಗಾಡು ಸಲ ಉಂಡಿರಲಿಲ್ಲ. ಊಟ ಉಂಡಿ ಮನೆ ಬರ್ನ ಉಣ್ಣಾಕ ಕುಂತೀನಂತಂದ 3.5 ಕಿಲೋ ಬೆಳಗಿನ ಹಾಕಿದ್ರಿ. ಮತ್ತು ಸಜ್ಕಾನು ಮಾಡಿದ್ರು, ಬದ್ನಿಕಾಯಿ ಪಲ್ಯ, ಅನ್ನ ಸಾರು. 7 ಸೀಮೆ ದ್ಯಾಮ ಅದ ನೋಡಿ, 7 ಊರು ದ್ಯಾಮವ್ರು ಹಾಕಿ ನಮ್ಮೂರಿಗೆ ಸಂಬಂಧ. ಅದಕ್ಕೆ ನಮ್ಮೂರಣ್ಣವ್ರು ಎಲ್ಲರೂ ಹೋಗ್ತಾರೆ. ಹೋಗೋರೆಲ್ಲ ನಾನು ಸಜ್ಜಕ್ಕೆ ನೋಡಿ ಅಷ್ಟು ಸಜ್ಜಕೈತಿ. ನಾವು ಮುಂಜಾನೆ ಮನೆಯಾಗ ಎಡಿಗೆ ಅಂತ ಅಲ್ಲಿ ಉಡಿ ತುಂಬ್ತಾರೆ, ಅಮ್ಮಗಂತ ಎಡಿಗೆ ಅಂತ ಮಾಡಿದ್ರಿ. ನೈಟ್ ಸಜ್ಜಕೈತಿ ಮತ್ತು ಅದಿಟ್ಟು ಕೊಟ್ಟಾರ. ಯಾವ್ದಾರು ಉಣ್ಣಲ್ಲಿ ಹಾಕ್ಬಿಡ್ರಿ, ಹಾಲು ತರ್ಸಿನಿ ಹಾಕೊಂಡು ಜಡಿತಾರೆ. ಬರ್ರಿ ಚಹಾ ಮಾಡ್ಕೋತೀನಿ ನೋಡಿ. ಮಸ್ತಾಗ ಬ್ಲ್ಯಾಕ್ ಚಹಾ ಕುದಿಯಾಕತ್ತೈತಿ. ಬರ್ರಿ ಅವ್ರಿಗೊಬ್ರು ಊಟ ಉಣ್ಣಾಕತ್ತಾರ. ನಾ ಅಷ್ಟು ಮನ್ಯಾಗ ಸಜ್ಕ ನೋಡಿ ಹಂಗೆ ಇಡ್ತೀನಿ. ಮುಂಜಾನೆ ಹಾಲು ಹಾಕೊಂತಾರ. ಈಗೇನು ಹವಾ ಐತಿ, ಬೆಲ್ಲದೇನು ಕೆಡಲ್ಲ. ಅದಕ್ಕೆ ಹಾಲು ತರಿಸಿದ್ರಿ. ಹಾಲು ತುಪ್ಪ ಹಾಕೊಂಡು ಜಡಿತಾರೆ ನೋಡಿ. ತುಪ್ಪ ಕರಗಿಸಿನಿ ಹಾಕಿನಿ. ಎಮ್ಮೆ ತುಪ್ಪ ನೋಡಿ ತಾಜಾ. ಅವ್ವ ಕಟ್ ಕಳಿಸ್ತಾಳ. ಅವ್ವ ಫೋನ್ ಹಚ್ಚಿಲ್ರಿ, ಅವ್ವಾಗ ವಿಷಯ ಏನೂ ಹೇಳಿಲ್ಲ. ಅಲ್ಲಿ ಉಡಿ ತುಂಬಕ್ಕೆ ಹೋಗ್ತೀನಿ ಅಂತ ಅವಂಗೂ ಮಾತಾಡ್ತೀನಿ. ಮಾತಾಡಿ ಮತ್ತೆ ಸಿಗ್ತೀನಿ ನೋಡಿ.